ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಕಾನೂನು ಹೋರಾಟ ಮಾಡೋದಾಗಿ ಕಾಂಗ್ರೆಸ್ ಇದೀಗ ಪಟ್ಟು ಹಿಡಿತಾ ಇದೆ. ಬೆಳ್ತಂಗಡಿ ಶಾಸಕನ ವಿರುದ್ಧ ಕಾಂಗ್ರೆಸ್ನ ಸಮರ ಮುಗಿತಾನೇ ಇಲ್ಲ. ಕಾಂಗ್ರೆಸ್ನ ಸಮರ ಮತ್ತೆ ಮುಂದುವರಿತಾ ಇದೆ. ಶಾಸಕ ಹರೀಶ್ ಪೂಂಜಾ ವಿರುದ್ಧ ಭ್ರಷ್ಟಾಚಾರದ ಗಂಭೀರ ಆರೋಪ ಮಾಡಿದೆ. ಭ್ರಷ್ಟಾಚಾರ ಅಸ್ತ್ರ ಹಿಡಿದು ಶಾಸಕರನ್ನ ಕಟ್ಟಿ ಹಾಕೋದಕ್ಕೆ ಅಂತ ಕಾಂಗ್ರೆಸ್ ಈಗ ಪ್ಲಾನ್ ಮಾಡ್ಕೊಳ್ತಾ ಇದೆ. ಭ್ರಷ್ಟಾಚಾರ ಮಾಡಿಲ್ಲ ಅಂತ ಪ್ರಮಾಣವನ್ನು ಕೂಡ ಹರೀಶ್ ಪೂಂಜಾ ಅವರು ಮಾಡಿದ್ರು. ಆಣೆ ಪ್ರಮಾಣ ಮಾಡಿದ್ರು. ನಾವು ಭ್ರಷ್ಟಾಚಾರದ ವಿರುದ್ಧ ಸುಮ್ಮನೆ ಇರೋದಿಲ್ಲ, ದೇವರನ್ನ ಎಲ್ಲದಕ್ಕೂ ಮುಂದೆ ನಿಲ್ಲಿಸುವಂತಹ ಕೆಲಸವನ್ನು ಕೂಡ ನಾವು ಮಾಡೋದಿಲ್ಲ. ಕಾನೂನು ಹೋರಾಟಕ್ಕೆ ನಿರ್ಧಾರವನ್ನ ಕಾಂಗ್ರೆಸ್ ಮಾಡಿದ್ದಾರೆ. ಕಾಂಗ್ರೆಸ್ನ ನಾಯಕರು ಇದೀಗ ಕಾನೂನಿನ ಹೋರಾಟದ ಒಂದು ಪಣ ತೊಡ್ತಾ ಇದ್ದಾರೆ. ಅದರಲ್ಲೂ ರಸ್ತೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಹರೀಶ್ ಪೂಂಜಾ ವಿರುದ್ಧ ಇದೀಗ ಕಾನೂನು ಹೋರಾಟಕ್ಕೆ ಅಂತ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಎನ್ನುವಂತಹ ಒಂದು ಗಂಭೀರ ಆರೋಪ ಮಾಡಿದ್ರು. ಈ ಆರೋಪದ ಹೊರತಾಗಿ ನಾನು ಭ್ರಷ್ಟಾಚಾರನೇ ಮಾಡಿಲ್ಲ ಅಂತ ಆಣೆ ಪ್ರಮಾಣವನ್ನು ಕೂಡ ಮಾಡಿದ್ರು ಹರೀಶ್ ಪೂಂಜಾ. ಆಣೆ ಪ್ರಮಾಣ ಮಾಡಿದ್ರೆ ನಾವು ಬಿಡೋದಿಲ್ಲ, ಎಲ್ಲದಕ್ಕೂ ಕೂಡ ಇವರು ದೇವರನ್ನ ಎದುರಿಗೆ ತರ್ತಾರೆ, ನಾವು ಕಾನೂನು ಹೋರಾಟ ಮಾಡ್ತೀವಿ ಅಂತ ಕಾಂಗ್ರೆಸ್ನ ಮುಖಂಡರು ಪಣ ತೊಟ್ಟಿದ್ದಾರೆ. ಎಲ್ಲ ಆರೋಪಗಳು ಮತ್ತು ಎಲ್ಲ ಅಪಪ್ರಚಾರಗಳು ಸುಳ್ಳು ಎನ್ನುವಂಥದ್ದನ್ನು ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದೇನೆ. ಈ ದೇವರ ಮುಂದೆ ಮತ್ತೊಮ್ಮೆ ನಾನು ಶ್ರದ್ಧಾಪೂರ್ವಕವಾಗಿ ಪ್ರಮಾಣವನ್ನು ಮಾಡ್ತಾ ಇದ್ದೇನೆ. ಬೆಳ್ತಂಗಡಿ ತಾಲೂಕಿನ ಐಬಿಯಲ್ಲಿ ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂತ ಆರೋಪವನ್ನು ರಕ್ಷೇಶ್ವರಂ ಅವರು ಮಾಡಿದ್ದಾರೆ. ಆ ಕಾಮಗಾರಿಯಲ್ಲಿ ₹1 ಭ್ರಷ್ಟಾಚಾರವನ್ನು ನಾನು ಮಾಡಲಿಲ್ಲ ಎನ್ನುವಂಥದ್ದನ್ನು ತಾಯಿಯ ಮುಂದೆ ಪ್ರಮಾಣ ಮಾಡ್ತೇನೆ. ರೆಕ್ಕೆಯಾದ ದೇವಸ್ಥಾನದ ತಡೆಗೋಡೆ ನಿರ್ಮಾಣದ ಕಾಮಗಾರಿಯಲ್ಲಿ ನಾನು 60% ಭ್ರಷ್ಟಾಚಾರ ಮಾಡಿದ್ದೇನೆ ಎನ್ನುವಂಥದ್ದನ್ನು ರಕ್ಷೇಶ್ವರಂ ಆರೋಪ ಮಾಡಿದ್ದಾರೆ. ಆ ಕಾಮಗಾರಿ ಪ್ರಮಾಣಕ್ಕೆ ಅವರು ದೇವಸ್ಥಾನಕ್ಕೆ ಪೂಜೆ ಎಲ್ಲ ಮಾಡಿಸಿದ, ತೆಂಗಿನಕಾಯಿ ಹೊಡೆದದೆಲ್ಲ ವಿಡಿಯೋ ನೋಡಿದೆ. ಸೊ ನೀವು ಅದಕ್ಕೆ ಹೋಗ್ಲಿಲ್ಲ ಯಾಕೆ, ಮತ್ತೆ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಾವು ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಮೇಲೆ ಅಪಾರವಾದ ನಂಬಿಕೆ ಗೌರವವನ್ನು ಇಟ್ಟಿರುವುದು. ನಾನು